ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಕೋರಯಾಳ ಗ್ರಾಮದ ವೀರ ಯೋಧ ಅನಿಲ್ ಕುಮಾರ್ ನವಾಡೆ ಅವರು ಸಿಕ್ಕಿಂ ಗಡಿ ಭಾಗದಲ್ಲಿ ಶುಕ್ರವಾರ ನಸುಕಿನ ಜಾವ ಕರ್ತವ್ಯದಲ್ಲಿದ್ದಾಗಲೇ ಸಿಕ್ಕಿಂ ಪ್ರದೇಶದಲ್ಲಿ ದಟ್ಟಣೆ ಹಿಮಪಾತದ ಕಾರಣ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯಾಘಾತದಿಂದಾಗಿ ಹುತಾತ್ಮರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಭಾರತೀಯ ಸೇನೆಯಲ್ಲಿ ಹವಲದಾರರಾಗಿ ಸೇವೆ ಸಲ್ಲಿಸಿದ್ರು ಎಂದು ಕುಟುಂಬ ಮೂಲಗಳಿಂದ ತಿಳಿದು ಬಂದಿದೆ. ಮೃತ ಯೋಧರಿಗೆ ತಂದೆ, ತಾಯಿ, 4 ಸಹೋದರರು, ಓರ್ವ ಪತ್ನಿ, ಓರ್ವ ಮಗ ಹಾಗೂ ಓರ್ವ ಮಗಳು ಹಾಗೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಇನ್ನು ತಹಶೀಲ್ದಾರ್ ಅಮಿತ್ ಕುಮಾರ್ ಕುಲಕರ್ಣಿ, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ತಾಲೂಕು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಇದ್ದರು. ಭಾನುವಾರ ಸಂಜೆ ಬೀದರ್ ಮಾರ್ಗವಾಗಿ ಸಂಗಮ್ ಕ್ರಾಸ್ ಬಳಿ ರಾಜ್ಯದ ಪೊಲೀಸ್ ವತಿಯಿಂದ ಬೀದರ್ ಪೊಲೀಸ್ ಪಡೆಯಿಂದ ಸಲಾಂ ಸಲ್ಲಿಸಲಾಯಿತು. ಸಚಿವರಾದ ಈಶ್ವರ್ ಖಂಡ್ರೆ, ಪ್ರಭು ಚೌಹಾಣ್, ಶ್ರೀಗಳಾದ ಡಾಕ್ಟರ್ ವೈ ಜಗನ್ನಾಥ್ ಶ್ರೀಗಳು ಯಲಕಂಚಿ, ಇನ್ನು ಅಲ್ಲಿ ನೆರೆದಿದ್ದಂತಹ ಜನಗಳು ಕೂಡ ನಮನವನ್ನ ಸಲ್ಲಿಸಿದ್ರು. ಸಂಗಮ್ ಕ್ರಾಸ್ನಿಂದ ಭವ್ಯವಾಗಿ ಮೆರವಣಿಗೆ ಮುಖಾಂತರ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ಮೂಲಕ ಹಾಗೆ ಬೈಕ್ ರ್ಯಾಲಿ ಮುಖಾಂತರ ಸ್ವಗ್ರಾಮಕ್ಕೆ ತೆರಳಿತು. ಮಾನ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಮನೆಗೆ ಭೇಟಿ ನೀಡಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ರಾಜ್ಯ ಸರ್ಕಾರ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದ್ರು. ಇನ್ನು ಅವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಒಳ್ಳೆ ಶಿಕ್ಷಣ ಕೊಟ್ಟರೆ ಎಲ್ಲ ಅದೆಲ್ಲ ಗಾಢಪ್ಪ ಅವೆಲ್ಲ ಕೊಟ್ಟೆ ಬರ್ತಾರೆ. ಭಾಳ ಅನ್ಯಾಯ ಆಯಿತು ಈ ವಯಸ್ಸಿನಲ್ಲಿ. ಆಯಿತು ಹೆಲ್ತ್ ಸಮಸ್ಯೆ ಇದ್ದಿಲ್ಲಲ್ಲ ಅವರಿಗೆ. ಯಾವಾಗ ಬಂದಿರ ಇಲ್ಲಿಗೆ? ಮೊನ್ನೆ ಬಂದಿದ್ದೀರಾ? 28 ಹೋಗಿರಲ್ಲ. ಇದಕ್ಕಿಂತ ಮೊದಲು ಸಿಎಚ್ಎಲ್ ಎಲ್ಲ ಕೆಲಸ ಮಾಡೋದು ಇದಕ್ಕಿಂತ ಕ್ರಿಟಿಕಲ್ ಮಾಡಿದ್ವಿ. ಇವಾಗಿಲ್ಲ
सर पिंचर